ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ಅಮಿತ್ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಕುಕ್ಕರಲ್ಲಿ ಕವರನ್ನು ಹಾಕಿ ನೋಡಿ ಶಾಕ್ ಆಗ್ತೀರಾ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಮೊದಲನೇ ಟಿಪ್ಸ್ ಬಂದುಬಿಟ್ಟು ಹಸಿ ಕರಿಬೇವನ್ನು ತಗೊಂಡಿದ್ದೀವಿ. ಹಸಿ ಕರಿಬೇವು ನಮಗೆ ತಿಂಗಳುಗಟ್ಟಲೆ ಫ್ರೆಶ್ ಆಗಿ ಇರಬೇಕು ಅಂತಂದರೆ ಈ ರೀತಿ ಟ್ರೈ ಮಾಡಿ. ಒಂದು ಪ್ಲಾಸ್ಟಿಕ್ ಬಾಕ್ಸ್ ಒಳಗಡೆ ಟಿಶ್ಯೂ ಪೇಪರನ್ನು ಇಟ್ಬಿಡಿ. ನೋಡಿ ಈ ಥರ ಟಿಶ್ಯೂ ಪೇಪರ್ ಇಟ್ಬಿಟ್ಟು ಕರಿಬೇವನ್ನು ಈ ರೀತಿ ಆದ್ರೂ ಕಡ್ಡಿ ಸಮೇತ ಇಡ್ಬೋದು, ಅಥವಾ ಈ ಥರ ಎಲೆ ಬಿಡಿಸ್ಬಿಟ್ಟು ಕೂಡ ಇಡ್ಬೋದು. ನಾನಿಲ್ಲಿ ಎಲೆ ಬಿಡಿಸ್ಬಿಟ್ಟು ಹಾಕ್ತಾ ಇದ್ದೀನಿ. ನೋಡಿ ನಾನು ಎಲ್ಲ ಕರಿಬೇವನ್ನು ಕೂಡ ಎಲೆ ಬಿಡಿಸ್ಬಿಟ್ಟು ಹಾಕಿದ್ದೀನಿ ಈ ಬಾಕ್ಸ್ ಒಳಗಡೆ. ಈಗ ಒಂದು ಮೇಲ್ಗಡೆ ಟಿಶ್ಯೂ ಪೇಪರನ್ನು ಈ ರೀತಿ ಇಟ್ಬಿಟ್ಟು ಬಾಕ್ಸ್ಗೆ ಕ್ಯಾಪನ್ನು ಹಾಕಿಬಿಟ್ಟು ನಾವು ಫ್ರಿಜ್ಜಲ್ಲಿ ಇಡೋದ್ರಿಂದ ತಿಂಗಳುಗಟ್ಟಲೆ ಫ್ರೆಶ್ ಆಗಿ ಇರುತ್ತೆ. ಕರಿಬೇವು ಬೇಗ ಹಾಳಾಗೋದಿಲ್ಲ. ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ನೋಡಿ ಈ ಥರ ಖಾಲಿಯಾಗಿರುವಂತಹ ಡಬ್ಬಿ ತಗೊಂಡಿದ್ದೀನಿ. ಇದು ಜೇನುತುಪ್ಪದ ಡಬ್ಬಿ. ಜೇನುತುಪ್ಪ ಖಾಲಿಯಾಗಿದೆ. ಈ ಡಬ್ಬಿನ ಬಿಸಾಕೋ ಬದಲು ನಾನು ರೀಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ಪೂನ್ ತೊಗೊಂಡಿದ್ದೀನಿ. ನೋಡಿ ಸ್ಪೂನ್ನ ಬಿಸಿ ಮಾಡಿಬಿಟ್ಟು ಈ ಕ್ಯಾಪ್ಗೆ ನಾನು ಇಡ್ತಾ ಇದ್ದೀನಿ. ಈ ರೀತಿ ಸ್ಪೂನು ಸ್ವಲ್ಪ ತಣ್ಣಗಾಗಬೇಕು. ನೋಡಿ ಈಗ ಸ್ಪೂನು ತಣ್ಣಗಾಗಿದೆ. ಕೈಯಿಂದ ಮುಟ್ಟು ನೋಡಿಬಿಟ್ಟು ನಾನು ಈಗ ಸ್ವಲ್ಪ ತೆಂಗಿನ ನಾರನ್ನು ತಗೊಂಡಿದ್ದೀನಿ. ನೋಡಿ ತೆಂಗಿನ ನಾರನ್ನ ಧೂಳು ಕಸ ಎಲ್ಲ ಇರುತ್ತೆ ಅಲ್ವಾ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ತೆಂಗಿನ ನಾರನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೋಡಿ ಈಕ್ವಲ್ ಆಗಿ ಕಟ್ ಮಾಡ್ಕೊಳ್ಬೇಕು. ಈ ಥರ ಕಟ್ ಮಾಡ್ಕೊಂಡಾದಮೇಲೆ ನಾನು ಇದರೊಳಗಡೆ ಸ್ಪೂನನ್ನು ಇಡ್ತಾ ಇದ್ದೀನಿ. ನೋಡಿ ಸ್ಪೂನ್ನ ಹಿಂದೆ ಭಾಗ ಈ ಥರ ಇಡ್ತಾ ಇದ್ದೀನಿ. ಈ ಥರ ಇಟ್ಬಿಟ್ಟು ದಾರನ ಸುತ್ಕೊಳ್ಬೇಕು. ಈಗ ನೋಡಿ ನಾನು ದಾರನ ಸುತ್ಕೊಳ್ತಾ ಇದ್ದೀನಿ. ನೀವು ಕೂಡ ಇದೇ ಥರ ಟ್ರೈ ಮಾಡಿ. ಈ ಟಿಪ್ಸ್ ಅಂತೂ ಅಡುಗೆ ಮನೆಗೆ ತುಂಬಾ ಹೆಲ್ಪ್ ಆಗುತ್ತೆ. ಎಲ್ಲ ಹೆಣ್ಮಕ್ಳಿಗೂ ತುಂಬ ಯೂಸ್ ಆಗುತ್ತೆ. ನೋಡಿ ಈ ಥರ ದಾರನ ಸುತ್ತಬಿಟ್ಟು ನಾನು ಲಾಸ್ಟಲ್ಲಿ ಒಂದೆರಡು ಗಂಟನ್ನು ಹಾಕ್ಕೊಳ್ತಾ ಇದ್ದೀನಿ. ದಾರ ಬಿಚ್ಚೋಗ್ಲಿಲ್ದಂಗೆ ಈ ಥರ ಗಂಟು ಹಾಕ್ಕೊಂಡಾದ್ಮೇಲೆ ಕತ್ರಿಯಿಂದ ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ತೆಂಗಿನ ನಾರನ್ನು ಕೂಡ ಈಕ್ವಲ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈಗ ಬ್ರಷ್ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈಗ ಆ ಬಾಟಲ್ ಒಳಗಡೆ ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ, ಅಡುಗೆ ಎಣ್ಣೆ. ಈ ರೀತಿ ಎಣ್ಣೆ ಹಾಕ್ಕೊಂಡಾದ್ಮೇಲೆ ನೋಡಿ ಈಗ ಆ ರೆಡಿ ಮಾಡ್ಕೊಂಡಿರುವಂತಹ ಬ್ರಷನ್ನು ಇದರೊಳಗಡೆ ಇಟ್ಟು ಈ ಥರ ಕ್ಲೋಸ್ ಮಾಡಿದರೆ ಆಯಿತು. ನಾವು ಪದೇ ಒಂದು ಬೌಲಲ್ಲಿ ಎಣ್ಣೆ ಹಾಕ್ಕೊಂಡ್ಬಿಟ್ಟು ದೋಸೆ ಹಾಕುವಾಗ ಎಣ್ಣೆನ ಅಪ್ಲೈ ಮಾಡ್ತಾ ಇರ್ತೀವಿ, ಅಥವಾ ಚಪಾತಿ ಮಾಡುವಾಗ ಎಣ್ಣೆನ ಅಪ್ಲೈ ಮಾಡ್ತಾ ಇರ್ತೀವಿ ಅಲ್ವಾ. ಆ ಥರ ಮಾಡೋ ಬದಲು ಈ ಥರ ವೇಸ್ಟ್ ಬಾಕ್ಸ್ ಒಳಗಡೆ ಎಣ್ಣೆನ ಹಾಕ್ಕೊಂಡು ಕ್ಯಾಪ್ಗೆ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ಈ ರೀತಿ ದೋಸೆ ತವ ಮೇಲೆ ಎಣ್ಣೆನ ಅಪ್ಲೈ ಮಾಡಿಬಿಟ್ಟು ಮತ್ತೆ ಬ್ರಷನ್ನು ನಾವು ಬಾಕ್ಸ್ ಒಳಗಡೆ ಇಟ್ಬಿಟ್ಟು ಕ್ಲೋಸ್ ಮಾಡಿಕೊಂಡ್ರೆ ಅದರಲ್ಲೇ ಇರುತ್ತೆ. ಎಣ್ಣೆ ಕೂಡ ವೇಸ್ಟ್ ಆಗೋದಿಲ್ಲ. ತುಂಬಾ ಚೆನ್ನಾಗಿದೆ ಟಿಪ್ಸು. ನೀವು ಕೂಡ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ಕುಕ್ಕರ್ ಹ್ಯಾಂಡಲ್ಲು ತುಂಬಾ ಲೂಸ್ ಆಗ್ತಾ ಇರುತ್ತೆ ಅಲ್ವಾ. ನಾವು ಪದೇ ಸ್ಕ್ರೂ ಟೈಟ್ ಮಾಡ್ದಂಗೆಲ್ಲ ಮತ್ತೆ ಲೂಸ್ ಆಗ್ತಾನೆ ಇರುತ್ತೆ. ನೋಡಿ ಈಗ ನಾನು ಇದನ್ನು ಪರ್ಮನೆಂಟಾಗಿ ಸ್ಕ್ರೂ ಟೈಟಾಗೇ ಇರಬೇಕು, ಸ್ವಲ್ಪನೂ ಲೂಸ್ ಆಗಬಾರ್ದು. ಆ ಥರ ಟ್ರಿಕ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ಒಂದು ಪ್ಲಾಸ್ಟಿಕ್ ಕವರನ್ನು ತಗೊಳ್ಳಿ. ಕವರ್ ಅಂತೂ ಮನೆಯಲ್ಲಿ ತುಂಬಾ ಇರುತ್ತೆ ಅಲ್ವಾ. ನಾನು ಸ್ಟಾರ್ಟಿಂಗೇ ಹೇಳಿದ್ದೀನಿ ಕುಕ್ಕರ್ ಒಳಗಡೆ ಕವರ್ ಹಾಕಿ ನೋಡಿ ಶಾಕ್ ಆಗ್ತೀರಾ ಅಂತ. ಅದು ಇದೇ ಟಿಪ್ಸೇನೆ. ನೋಡಿ ಒಂದು ಕವರನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಆಯಿತು, ಸ್ಕ್ವಯರ್ ಶೇಪಲ್ಲಿ. ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಅದರೊಳಗಡೆ ಸ್ಕ್ರೂ ಇಟ್ಬಿಟ್ಟು ನೋಡಿ ಈಗ ಕುಕ್ಕರ್ ಹ್ಯಾಂಡಲ್ ಒಳಗಡೆ ಹಾಕಬೇಕು. ಈಗ ಕುಕ್ಕರ್ಗೆ ಹ್ಯಾಂಡಲ್ನ ಫಿಕ್ಸ್ ಮಾಡಿಬಿಟ್ಟು ಸ್ಕ್ರೂನ ಟೈಟ್ ಮಾಡ್ಕೊಳ್ಳೋಣ. ಈ ರೀತಿ ಟೈಟ್ ಮಾಡಿಕೊಂಡ್ರೆ ಆಯಿತು. ಪರ್ಮನೆಂಟಾಗಿ ಕುಕ್ಕರ್ ಹ್ಯಾಂಡಲ್ಲು ಲೂಸ್ ಆಗೋದೇ ಇಲ್ಲ. ಸ್ಕ್ರೂ ಯಾವತ್ತೂ ಟೈಟಾಗೇ ಇರುತ್ತೆ. ನೋಡಿ ಈ ಥರ ಟೈಟ್ ಮಾಡ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಕವರನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಸ್ವಲ್ಪನೂ ಅಲ್ಲಾಡ್ತಾ ಇಲ್ಲ. ಸ್ಟಾರ್ಟಿಂಗ್ ಎಷ್ಟು ಅಲ್ಲಾಡ್ತಾ ಇತ್ತು ಅಲ್ವಾ, ತುಂಬಾ ಲೂಸ್ ಆಗಿತ್ತು. ಈ ರೀತಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಪರ್ಮನೆಂಟಾಗಿ ಟೈಟಾಗೇ ಇರುತ್ತೆ ಹ್ಯಾಂಡಲ್ಲು. ಈಗ ನೋಡಿ ಕುಕ್ಕರ್ ಕ್ಯಾಪ್ದು ಕೂಡ ಹ್ಯಾಂಡಲ್ಲು ಲೂಸ್ ಆಗಿದೆ. ಈಗ ಇದನ್ನು ಕೂಡ ಟೈಟ್ ಮಾಡ್ಕೊಳ್ಳೋಣ ಈ ಪ್ಲಾಸ್ಟಿಕ್ ಕವರಿಂದ. ನಾವು ಮನೆಯಲ್ಲಿ ಹಣ್ಣು ತರಕಾರಿ ಎಲ್ಲ ತಂದಾಗ ಈ ರೀತಿ ಪ್ಲಾಸ್ಟಿಕ್ ಕವರ್ ಅಂತೂ ಕೊಟ್ಟಿರ್ತಾರೆ. ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅಲ್ವಾ. ವೇಸ್ಟ್ ಅಂತ ಬಿಸಾಡ್ಬಿಡ್ತೀವಿ. ಈ ರೀತಿ ಪ್ಲಾಸ್ಟಿಕ್ ಕವರನ್ನು ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡಿಕೊಂಡು ಸ್ಕ್ರೂವನ್ನು ಅದರೊಳಗಡೆ ಇಟ್ಬಿಟ್ಟು ನಾನು ಮತ್ತೆ ಎಕ್ಸ್ಟ್ರಾ ಕವರನ್ನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಕಟ್ ಮಾಡ್ಕೊಂಡಾದ್ಮೇಲೆ ಸ್ಕ್ರೂವನ್ನು ಕುಕ್ಕರ್ ಹ್ಯಾಂಡಲ್ ಒಳಗಡೆ ಇಟ್ಬಿಟ್ಟು ನೋಡಿ ಈ ಥರ ಕ್ಯಾಪ್ಗೆ ಹಾಕಿ ಟೈಟ್ ಮಾಡ್ಕೊಳ್ತಾ ಇದ್ದೀನಿ ಸ್ಕ್ರೂವನ್ನು. ಇಷ್ಟೇ ಸಿಂಪಲ್ಲಾಗಿ ನಾವು ಮಾಡ್ಕೊಳ್ಬೋದು.
ಸೊ ಪದೇ ಪದೇ ನಾವು ಅಂಗಡಿಗೆ ಹೋಗಿ ಟೈಟ್ ಮಾಡಿಸ್ಕೊಳ್ಳೋದಾಗಲಿ ಅಥವಾ ಹ್ಯಾಂಡಲ್ನೇ ಚೇಂಜ್ ಮಾಡೋದಾಗಲಿ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನೋಡಿ ಈಗ ಎಕ್ಸ್ಟ್ರಾ ಕವರನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದಾಯಿತು. ಸೊ ಇಷ್ಟೇ ಸಿಂಪಲ್ಲು. ನೋಡಿ ಸ್ವಲ್ಪನೂ ಅಲ್ಲಾಡ್ತಾ ಇಲ್ಲ, ಟೈಟಾಗಿ ಕೂತಿದೆ ಹ್ಯಾಂಡಲ್ಲು. ಸೊ ತುಂಬ ಚೆನ್ನಾಗಿದೆ ಟಿಪ್ಸು. ನೀವು ಕೂಡ ಟ್ರೈ ಮಾಡಿ. ನಿಮಗೆ ಇವತ್ತು ತೋರಿಸಿರುವಂತಹ ಟಿಪ್ಸ್ಗಳೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಕಮೆಂಟ್ ಮಾಡಿ, ಹಾಗೆ ಹೈಪ್ ಮಾಡಿ. ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ಧನ್ಯವಾದಗಳು.